ದಿನಾಚರಣೆಯ ನಿಮಿತ್ತ ಭಾಲ್ಕಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಯೋಗ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಎಲ್ಲ ಶರಣ ಬಂಧುಗಳೇ, ಈ ಸಭೆ ಉದ್ದೇಶ ಏನು ಅಂದರೆ, ಈಗಾಗಲೇ ನಮ್ಮ ಭಾಲ್ಕಿ ತಾಲೂಕಿನ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಅನಂತ್ ಬಿರಾದರ್ ಅವರ ಅವರು ಸೂರ್ಯ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಭಾಲ್ಕಿ ಮಠದ ಸಂಯುಕ್ತ ಆಶ್ರಯದಲ್ಲಿ 16ನೇ ತಾರೀಕದಂದು ಸುಪ್ರಭಾತ ಸಮಯದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಯೋಗವನ್ನು ನಡೀತದೆ. ಹೀಗಾಗಿ ಈಗಾಗಲೇ ಪತ್ರಿಕಾಗೋಷ್ಠಿಯಾಗಿದೆ. ಅದರ ಕುರಿತು ಪ್ರಚಾರ ಪ್ರಸಾರ ಸಾಕಷ್ಟು ಅದರದ್ದು ಒಂದು ಸೇವೆಯಲ್ಲಿ ಅವಿಶ್ರಾಂತ ರೀತಿಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ನಮ್ಮ ಗುರುನಾಥ್ ರಾಜಗಿರಿ ಅವರು ಹಾಗೂ ನಮ್ಮ ಈಶ್ವರ್ ರುಮ್ಮ ಅವರು, ಅದೇ ರೀತಿ ಉತ್ತರಾಖಂಡದ ಈಗಾಗಲೇ ಕೊಳಲನ್ನು ಊದ್ರು. ಭಾಳ ಎಲ್ಲರಿಗೂ ಮನಸ್ಸಿಗೆ ಒಂದು ತೃಪ್ತಿ ಅನ್ನಿಸ್ತು. ಅಂಥ ತ್ರಿಭುವನ್ ಅವರು ಈ ಒಂದು ಕಾರ್ಯದಲ್ಲಿ ಅದರ ಸಿದ್ಧತೆಗಾಗಿ ಆಗಮಿಸಿದ್ದಾರೆ. ವಿಶೇಷವಾಗಿ ನಾವು ಅನಂತ್ ಬಿರಾದರ್ ಅವರನ್ನು ಭಾಳ ಗೌರವವನ್ನು, ಯಾಕಂದರೆ ಭಾಳ ಜನ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಜನ್ಮವನ್ನು ತಾಳ್ತಾರೆ. ಆದರೆ ಆ ಜಿಲ್ಲೆದ ಕುರಿತು ಕಳಕಳಿ ನಿಷ್ಠೆ ಹೊಂದಿದವರು ಅನಂತ್ ಬಿರಾದರ್ ಅವರು. ಇದು ಯೋಗ ಮಹೋತ್ಸವ ಅಂತ ತಿಳ್ಕೊಂಡು ಇದ್ರ ಕುರಿತು ನಮ್ಮ ಗುರುನಾಥ್ ರಾಜಗಿರಿ ಅವರು ಸವಿಸ್ತಾರವಾಗಿ ತಿಳಿಸ್ತಾರೆ. ಇದನ್ನು ಯೋಗ ಮಹೋತ್ಸವ ಬಹುತೇಕ ನಮ್ಮ ರಾಜ್ಯಗಳಲ್ಲಿ ಅನೇಕ ರಾಜ್ಯದ ಬೇಡಿಕೆ ಇದೆ. ನಮ್ಮ ರಾಜ್ಯದಾಗ ಆಗಬೇಕು, ನಮ್ಮ ಭಾಗದಾಗ ಆಗಬೇಕಂತ. ಆದರೆ ಅನಂತ್ ಬಿರಾದರ್ ಅವರು ಇಡೀ ನಮ್ಮ ಭಾರತ ದೇಶದಲ್ಲಿ 2 ಕಡೆ ನಡೀತಾ ಇದೆ. ಒಂದು ಪಟ್ನಾ, ಇನ್ನೊಂದು ಕರ್ನಾಟಕದ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಡೀತಾ ಇದೆ. ಇದು ಇಡೀ ದೇಶವನ್ನೇ ನೋಡುತ್ತದೆ. ಇದರಲ್ಲಿ ನರೇಂದ್ರ ಮೋದಿಯವರು ಕೂಡ ನೋಡ್ಬೋದು ಅಂತಕ್ಕಂಥ ಮಾತು ಹೇಳಿದ್ದಾರೆ. ವಿಶೇಷವಾಗಿ ಇಲ್ಲಿ ನಡೀತಕ್ಕಂಥದ್ದು ಪೂರ್ತಿ ಲೈವ್ ಇರುತ್ತದೆ. ಇದಕ್ಕೆ ವಿಶೇಷವಾಗಿ ವಚನಾನಂದ ಸ್ವಾಮೀಜಿಯವರು, ಅದೇ ರೀತಿ ಯೋಗ ಆಚಾರ್ಯ ಗೌರ್ಲಾಲ್ ಆರ್ಯ ಅವರು ಒಂದೊಂದು ವರ್ಷ ನಾವು ಕ್ಯೂ ಇರ್ತದೆ, ಆದರೆ ಅವರು ಕರೆದರೂ ಬೇಗ ಒಪ್ಕೊಳ್ಳೋದಿಲ್ಲ. ಆ ಅವಕಾಶವನ್ನು ನಮಗೆ ಅನಂತ್ ಬಿರಾದರ್ ಅವರು, ನಮ್ಮ ರಾಜಗಿರಿ ಅವರು ಅದೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ನಾವೆಲ್ಲರೂ ಸದುಪಯೋಗ ಮಾಡ್ಕೋಬೇಕು. ಈಗಾಗಲೇ ಅದು ಲಿಂಕನ್ನು ನನಗೆ ಕಳಿಸಿದ್ದಾರೆ. ನಾನು ಸಾಕಷ್ಟು ಜನರಿಗೆ ಇಲ್ಲಿ ಕಳಿಸಿದ್ದೀನಿ. ಆ ಲಿಂಕ್ ಯಾರಿಗೆ ಬಂದದೋ ಅಥವಾ ಯಾರ ಬಳಿ ಇಲ್ಲೋ ಅದನ್ನು ಶೇರ್ ಮಾಡಿರಿ. ಇದ್ದವ್ರು ಶೇರ್ ಮಾಡಿ ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿ. ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ತೀರಿ ಅವರಿಗೆಲ್ಲರಿಗೂ ಆ ಕೇಂದ್ರ ಸರ್ಕಾರದಿಂದ ಒಂದು ಸರ್ಟಿಫಿಕೇಟ್ ಬರ್ತದೆ. ಅದ್ರ ಜೊತೆ ಒಂದು ಬಿಳಿ ಟಿ ಶರ್ಟ್ ಕೂಡ ಕೊಡ್ತಾರೆ. ಹೀಗಾಗಿ ಎಲ್ಲರೂ ಇಲ್ಲಿ ಮಕ್ಕಳು ಸುದಕ್ಕೆ ನಿಮ್ಮ ಮಕ್ಕಳದ್ದು ಸುದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ. ಮುಂದೆ ಶಿಕ್ಷಣ ಇಲಾಖೆಯಲ್ಲಿ ಅದು ಏನಾದರೂ ಸದುಪಯೋಗ ಆಗ್ತಕ್ಕಂಥ ಚಾನ್ಸಸ್ಸು ಇದೆ. ಹೀಗಾಗಿ ಪ್ರತಿಯೊಂದು ನಿಮ್ಮ ಪರಿವಾರ ಎಲ್ಲರದು ಹಾಕಿರಿ, ಎಲ್ಲರದು ರಿಜಿಸ್ಟ್ರೇಷನ್ ಮಾಡಿರಿ. ಮತ್ತು ರವಿವಾರ ಇರೋದ್ರಿಂದ ಅವತ್ತು ರಜೆ ಇದೆ. ಹೀಗಾಗಿ ಚನ್ನಬಸವ ಆಶ್ರಮದಲ್ಲಿ ಸರಿಯಾಗಿ 6 ಗಂಟೆಗೆ ಆರಂಭ ಆಗ್ತದೆ. ನೀವೆಲ್ಲರೂ ಬಿಳಿ ಸಮವಸ್ತ್ರ ಹಾಕಿಕೊಂಡು ಸರಿಯಾಗಿ 5:30ರಿಂದ 40 ಒಳಗಡೆ ನಮ್ಮ ಚನ್ನಬಸವ ಆಶ್ರಮದಲ್ಲಿ ಆ ಒಂದು ಯೋಗವನ್ನು ಆರಂಭ ಆಗ್ತದೆ. 6 ಗಂಟೆಗೆ ಒಳಗಡೆ ಆರಂಭ ಆಗಿ 8 ಗಂಟೆ ಒಳಗಡೆ ಮುಗೀತದೆ. ಅಲ್ಲಿ ಆಶ್ರಮದಲ್ಲಿ ಎಲ್ಲ ಸಿದ್ಧತೆ ಅವರು ಮಾಡಿಕೊಂಡಿದ್ದಾರೆ. ಫುಲ್ ಗ್ರೀನ್ ಮ್ಯಾಟ್ ಹಾಕಿ ವೇದಿಕೆ ಮೇಲೆ ಕೇವಲ ಪೂಜ್ಯರು ಮತ್ತು ಅನಂತ್ ಬಿರಾದರ್ ಅವರು, ಮತ್ತಿದು ಯಾವುದೇ ಇಲ್ಲ, ಕೇವಲ ಸನ್ಯಾಸಿಗಳಿಗಷ್ಟೇ ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ. ಇದು ನಿಜಕ್ಕೂ ಈ ರೀತಿ ಭಾಲ್ಕಿಯಲ್ಲಿ ಈ ಅವಕಾಶ ಸಿಕ್ಕಿದಂದ್ರೆ ನಮ್ದೆಲ್ಲರದ ಭಾಗ್ಯ ಇದೆ. ಹೀಗಾಗಿ ಹೆಚ್ಚಿನ ಈಗಾಗಲೇ ನಮ್ಮ ಸಂಗಮೇಶ್ವರ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಪ್ರವೀಣ್ ಸ್ವಾಮಿಯವರು, ಮತ್ತು ಇನ್ನು ನಮ್ಮ ಪ್ರೌಢ ಪ್ರಾಥಮಿಕ ITI ಕಾಲೇಜ್ ಎಲ್ಲ ಭಾಗದವರು, ನಿಮ್ಮ ಸ್ಟಾಫ್, ನಿಮ್ಮ ಪಾಲಕರು, ಮಕ್ಕಳಿಗೆಲ್ಲರಿಗೂ ರಿಜಿಸ್ಟ್ರೇಷನ್ ಮಾಡಿಸಿ. ಮತ್ತು ಸಂಗಮೇಶ್ವರ್ ನಮ್ಮ
ಆನಂತರ ಗುರುಪ್ರಸಾದ್ ಇರ್ಬೋದು, ವಿದ್ಯಾಪೀಠ ಇರ್ಬೋದು, ಮಠದ ಇರ್ಬೋದು, ಎಲ್ಲರನ್ನ ನಾವು 2 ಗಂಟೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಬಂದಿದ್ರಿ. ಮತ್ತೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಇದ್ರ ಕುರಿತು ನಮ್ಮ ರಾಜಗಿರಿಯವರು ಅವ್ರ ಮಾತುಗಳನ್ನ ಆಡ್ತಾರೆ. ಆಡಿದ ಮೇಲೆ ನೀವೆಲ್ಲರೂ ರಿಜಿಸ್ಟ್ರೇಷನ್ ಮಾಡಿಸಿ ನಾವು ರವಿವಾರ ದಿನ ಬೆಳಗ್ಗೆ ಎಲ್ಲರ ಪರಿವಾರ ಸಮೇತ ನಾವೆಲ್ಲರೂ 5:30ರಿಂದ 40 ಒಳಗಡೆ ನಾವು ಚನ್ನಬಸವ ಆಶ್ರಮದಾಗ ಇರಬೇಕು ಅಂತಕ್ಕಂಥ ಸಂಕಲ್ಪವನ್ನು, ಯಾಕಂದರೆ ಇದು ಒಂದು ನಮ್ಮ ಸ್ವಾಭಿಮಾನ ಸಂಕೇತ ಇದೆ. ಹೀಗಾಗಿ ಇಡೀ ವಿಶ್ವನೇ ಇದ್ರ ಕಡೆ ನೋಡ್ತಾ ಇರ್ತದೆ. ಹೀಗಾಗಿ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಈಗ ಗುರುನಾಥ್ ರಾಜಗಿರಿ ಅವರಿಂದ ಇದ್ರ ಕುರಿತು ಮಾತನಾಡ್ತಾರೆ. ಓಂ ಶ್ರೀ ಗುರು ಸ್ವಾಮಿನಾಯ ನಮಃ. ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂತಹ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಈ ಭಾಗದ ನಡೆದಾಡುವ ದೇವರದೇ ಖ್ಯಾತಿಯಾಗಿರ್ತಕ್ಕಂತಹ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಒಂದು ಪಾದಕ್ಕೆ ಸ್ಮರಣೆಯನ್ನು ಸಲ್ಲಿಸ್ತಾ, ಅದೇ ರೀತಿ ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮದ ಸರ್ವ ಏಳಿಗೆ ಏನೇನು ಇಂಚಿಂಚು ಏನೇನು ತಯಾರಾಗಬೇಕು, ನಮ್ಮಿಂದ ಏನು ಸಹಾಯ ಆಗಬೇಕು ಅನ್ನೋದು ಒಂದು ಸಣ್ಣ ಸಣ್ಣ ಮಾಹಿತಿಯನ್ನು ಕೂಡ ನಾವು ಫೋನ್ ಮಾಡದಿದ್ರು ಸ್ವತಃ ಅವರೇ ಫೋನ್ ಮಾಡಿ ಈ ಕಾರ್ಯಕ್ರಮದ ಮಹತ್ವವನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಸಣ್ಣ ಸಣ್ಣ ಬೆಳವಣಿಗೆಯನ್ನು ಕೂಡ ಹತ್ತಿರದಿಂದ ಗಮನಿಸ್ತಿರ್ತಕ್ಕಂತಹ ನಮಗೆ ಆದರ್ಶರಾಗಿರ್ತಕ್ಕಂತಹ ಪೂಜ್ಯ ಶ್ರೀ ಗುರು ಬಸವ ಪಟ್ಟದೇವರ ಒಂದು ಪಾದಗಳಿಗೆ ನಮಸ್ಕಾರ ಸಲ್ಲಿಸ್ತಾ, ಈಗಾಗಲೇ ಅಪ್ಪರು ಮಾತಾಡಬೇಕಾದ್ರೆ ಹೇಳಿದ್ರು, ಇಡೀ ದೇಶಾದ್ಯಂತ 2 ಕಡೆ ಕಾರ್ಯಕ್ರಮ ನಡೀತಾ ಇದೆ, 100 ಕಡೆ ನಡೀತಾ ಇದೆ. ಆದರೆ ಆ ಡೇಟ್ 2 ಕಡೆ ನಡೀತಾ ಇರ್ತಕ್ಕಂಥದ್ದು ಒಂದು ಬಿಹಾರದ ಪಾಟ್ನಾ ಮತ್ತು ಕರ್ನಾಟಕದ ಭಾಲ್ಕಿಯ ಈ ಒಂದು ಮಠದ ಒಂದು ಪುಣ್ಯ ಭೂಮಿಗೆ. ಹಾಗಾಗಿ ನಮ್ಮೆಲ್ಲರಿಗೂ ಅಷ್ಟೇ ಮಹತ್ವ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮ. ಈಗಾಗಲೇ ಪ್ರಚಾರ ದೃಷ್ಟಿಯಿಂದ ಏನು ಮಾಡಬೇಕು, ಪತ್ರಿಕಾಗೋಷ್ಠಿ ಆಯಿತು, ವಾಟ್ಸಪ್ ಗ್ರೂಪ್ಗಳಲ್ಲಿ ಆಡಿಯೋ ರೆಕಾರ್ಡು, ಆಟೋ ಪ್ರಚಾರ, ಕಟೌಟು ಎಲ್ಲವೂ ಆಗ್ತದೆ. ಆದರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಪ್ಪವ್ರು ಹೇಳಿದ್ರು ಎಷ್ಟು ಸಂಖ್ಯೆ ಬೇಕು ಅಂದರು. ಅಪ್ಪವ್ರು 2,000 ಬೇಕಾ 3,000 ಬೇಕಾ ಅಂತ ಕೇಳಿದ್ರು. ನಾನು ಹೇಳಿದೆ ಅಪ್ಪವ್ರಿಗೆ, ಇದು ಕೇವಲ ಗುರುಕುಲ್ ಕಾರ್ಯಕ್ರಮ ಅಂತ ಆಗಬಾರ್ದು. ಯಾಕೆಂತಂದ್ರೆ ಇದು ಹಿರೇಮಠ ಸಂಸ್ಥಾನದ ಒಂದು ಸಂಯುಕ್ತ ಆಶ್ರಮ ನಡೀತಾ ಇರೋದ್ರಿಂದ ಪ್ರತಿಯೊಬ್ಬ ಮಠದ ಸದ್ಭಕ್ತ ಇದರಲ್ಲಿ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿದಾಗ ಮಾತ್ರ ಈ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗುತ್ತೆ, ದೇಶಕ್ಕೆ ಒಂದು ಸಂದೇಶ ಹೋಗುತ್ತೆ. ಕರೆಕ್ಟಾಗಿ 6 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಒಂದು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಇದು ಕಾರ್ಯಕ್ರಮ ಲೈವ್ ಪ್ರದರ್ಶನ ಆಗುತ್ತೆ. ಅಲ್ಲಿ LED ವ್ಯವಸ್ಥೆ ಇದೆ, ಡ್ರೋನು ಎಲ್ಲವೂ ಕೂಡ ವ್ಯವಸ್ಥೆ ಸರ್ಕಾರದಲ್ಲಿ ದಾಖಲಾದ ಆಗುತ್ತೆ. ಅಪ್ಪವ್ರು ಬೆಳಿಗ್ಗೆ ಹೇಳಿದೆ, ನಿನ್ನೆ ಒಂದು 100 ರಿಜಿಸ್ಟ್ರೇಷನ್ ಆಗಿತ್ತು. ಬೆಳಗ್ಗೆ ಒಂದು ಗುರುಕುಲದ ಒಂದು ಸಭೆ ಆಯಿತು. ಸಭೆ ಆಗಿದ ತಕ್ಷಣ ತಪ್ಪೋರೆ 400 ರಿಜಿಸ್ಟ್ರೇಷನ್ ಆಗಿದೆ. ಬೆಳಗ್ಗೆ ನೀವೇನು ಕಾಳಜಿ ವಹಿಸಿದ್ರಿ, ಬಹಳ ತೀವ್ರತೆ ಇದು ಪಡ್ಕೊಂಡಿದೆ ರಿಜಿಸ್ಟ್ರೇಷನ್. ಯಾಕೆಂದ್ರೆ ಯಾರು ರಿಜಿಸ್ಟ್ರೇಷನ್ ಮಾಡ್ತಾರೋ ಆನ್ಲೈನಲ್ಲಿ ಅವರಿಗೆ ನಿಮ್ಮ ಹೆಸರು ಆನ್ಲೈನಲ್ಲೇ ರಿಜಿಸ್ಟ್ರೇಷನ್ ಆಗಿ ಸರ್ಟಿಫಿಕೇಟ್ ನಿಮ್ಗೆ ಜನರೇಟ್ ಆಗುತ್ತೆ. ಮತ್ತು ಆನ್ಲೈನಲ್ಲೇ ನೀವೇನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ, ನಿಮ್ಮೊಂದು ಸರ್ಟಿಫಿಕೇಟ್ ಕೂಡ ಕೊಡಲಾಗ್ತದೆ. ಸೊ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಅವತ್ತು ನೀವು ಹೆಚ್ಚಿಗೆ ಒಂದು ಕೇವಲ ಮಕ್ಕಳನ್ನು ತಗೊಂಡು ಮಾಡಿದ್ರು ಅಂತ ಆಗಬಾರ್ದು. ಮಕ್ಕಳ ಪಾಲಕರು ಮತ್ತು ಎಲ್ಲ ಶಿಕ್ಷಕರು, ಮಠದ ಎಲ್ಲ ಶಿಕ್ಷಕರು ಕೂಡ ಅವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಕೇವಲ 2 ತಾಸು ಕಾರ್ಯಕ್ರಮ ಇದೆ. ಇಡೀ ಕಾರ್ಯಕ್ರಮದ ಸಂಪೂರ್ಣ ಒಂದು ನೇತೃತ್ವವನ್ನು ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವ್ರು ನಡೀತಾ ಇರ್ತಕ್ಕಂಥದ್ದು. ಅಪ್ಪವ್ರು ಹೇಳಿದ್ರು, ಈ ಮಠದಲ್ಲೇ ಬೆಳೆದಿರ್ತಕ್ಕಂತಹ ಪೂಜ್ಯ ಶ್ರೀ ವಚನಾನಂದ ಸ್ವಾಮೀಜಿಯವರು ಕೂಡ ಬಂದು ಅವ್ರಿಗೆ ಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಭಾಲ್ಕಿ ಮಠದಲ್ಲಿ ಆಗ್ತದೆ ಅಂತಂದ್ರೆ ಮೊದಲು ಡೇಟ್ ಕೊಟ್ಟರು, ನಾನು ಬರ್ತಿದ್ದೆ ನನ್ನ ಮಠ ಅಂತ ಹೇಳಿ ಸ್ವತಃ ಅವ್ರು ಬಂದು ಇದೇ ಮಠದಲ್ಲಿ ಉಳಿತಿದ್ದಾರೆ ನಾಳೆ ಸಾಯಂಕಾಲವನ್ನು. ಅಂದ್ರೆ ಇಂಥ ಒಂದು ಪ್ರೀತಿ ಈ ಮಠದ ಮೇಲೆ ಇರ್ತಕ್ಕಂಥದ್ದು. ನಾನು ಆಗಲೇ ಹೇಳಿದ, ತ್ರಿಭುವನರ್ ಅಂತ ಉತ್ತರಾಖಂಡದ ನೈನಿತಾಲ್ ಅವರು ದೆಹಲಿಯಿಂದ 2 ದಿನ ಮುಂಚೆ ಬಂದು ಇದೇ ಮಠದಲ್ಲಿ ಉಳಿದು ಎಲ್ಲ ಕಾರ್ಯಕ್ರಮದ ಸಂಪೂರ್ಣ ಮಿನಿಟ್ ಟು ಮಿನಿಟ್ ಈ ಕಾರ್ಯಕ್ರಮದ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಡೀ ರಾಜ್ಯ, ಇಡೀ ದೇಶ ನಮ್ಮ ಕಡೆ ನೋಡ್ತಾ ಇದೆ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಕೂಡ ಆಗಬಾರ್ದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರ ಭಾಗವಹಿಸುವಿಕೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಈಶ್ವರಮ್ಮ ಅವರು 4 ದಿನದಿಂದ ಇಲ್ಲೊಂದು ಸ್ವಾಗತ ಸಮಿತಿ ಅಂತೆಲ್ಲ ರಚನೆ ಮಾಡಿಕೊಂಡು ಅದರ ಕರಪತ್ರ ಇರ್ಬೋದು, ಮತ್ತೊಂದು ಎಲ್ಲವೂ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಬೆಳಿಗ್ಗೆ ಸಂಗಮೇಶ್ವರ IT ಕಾಲೇಜ್ ಹೋದ್ವಿ, PU ಕಾಲೇಜ್ ಹೋದ್ವಿ, ಒಳ್ಳೆ ರೆಸ್ಪಾನ್ಸ್. ಎಲ್ಲ ಮಕ್ಕಳನ್ನ ಸ್ಟಾಫ್ನ ಒಂದು ಕಡೆ ಸೇರಿಸಿ ನಮ್ಮ ಕಾರ್ಯಕ್ರಮ ಪೂಜ್ಯರನ್ನು ಈಗಾಗಲೇ ತಿಳಿಸಿದ್ದಾರೆ ಅಂತ ಹೇಳಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಅದಾದ್ಮೇಲೆ ಕೇವಲ ಮಠ ಅಷ್ಟೇ ಆಗ್ಬಾರ್ದು, ಮಠದ ಸದ್ಭಕ್ತರು ಅಂತ ನಾನು ಹೇಳ್ದಲ್ಲ, ಆ ರೀತಿ ಇವತ್ತು ವಿವಿಧ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿನ ಸ್ಟಾಫ್ಗಳಿಗೆ ಹೋಗಿ ಅವರಿಗೆ ಆನ್ಲೈನ್ ಲಿಂಕನ್ನು ನಮ್ಮ ಕಣ್ಣೆದುರುಗಳಿಗೆ ತುಂಬಿಸಿ ಫಾಲೋಅಪ್ ಅನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ.
ಸೊ ಹಾಗಾಗಿ ನನ್ನ ಕಳಕಳಿ ಮನವಿ ಇಷ್ಟೇನೆ, ಪೂಜ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ದಾಖಲಾರ್ಹ ಕಾರ್ಯಕ್ರಮ ಆಗಬೇಕಿದೆ. ಸೊ ಹಾಗಾಗಿ ನಮ್ಮೆಲ್ಲರ ಒಂದು ಭಾಗವಹಿಸುವಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಿರೇಮಠ ಅಂತ ಹೇಳಿದ್ರೆ ಮಾದರಿಯಾಗಿರ್ತಕ್ಕಂತಹ ಮಠ. ಇಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿ ತನಕ ಫೇಲ್ ಆಗಿದ್ದೇ ಇಲ್ಲ. ನಾವು ಆದರೂ ಕೂಡ ಅಪ್ಪರೆ ನಾವೊಂದು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅಂತ ಮಾಡ್ಕೊಂಡಿದ್ವಿ. ಒಂದ್ ವೇಳೆ ಮಳೆಗಾಲ ಇದೆ, ಒಂದ್ ವೇಳೆ ಮಳೆ ಬಂತು ಅನ್ನೋದಾದ್ರೆ, ಬರಬಾರದು ಅಂತ ಪ್ರಾರ್ಥನೆ ಇದೆ, ಒಂದ್ ವೇಳೆ ಬಂತು ಅನ್ನೋದಾದ್ರೆ ಸೊ ನಾವು ಪ್ಲಾನ್ ಬಿ ಅಲ್ಲಿ ಎದುರುಗಡೆ ಇರ್ತಕ್ಕಂಥ ಒಂದು ಸಣ್ಣ ಶೆಡ್ ಅಲ್ಲಿ ಕಾರ್ಯಕ್ರಮ ಮಾಡಬೇಕು. ಇನ್ನು ಸಂಖ್ಯೆ ಜಾಸ್ತಿ ಇತ್ತು ಅನ್ನೋದಾದ್ರೆ ಗುರುಕುಲದ ಆ ಮಠದಲ್ಲೇ ಮಾಡಬೇಕು, ನೀವು ಅನುಮತಿ ಕೊಟ್ರೆ ಅಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಮನವಿ ಇದೆ. ಯಾಕೆಂದ್ರೆ ಕಾರ್ಯಕ್ರಮ ಅಂತೂ ನಡೆದೇ ನಡಿಬೇಕು. ಅವತ್ತಿನ ಕಾರ್ಯಕ್ರಮ ಆನ್ಲೈನ್ ಅಲ್ಲಿ ದೇಶಾದ್ಯಂತ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ. ಸೊ ಕಾರ್ಯಕ್ರಮ ನಡೆದೇ ನಡೆಯುತ್ತೆ. ಹಾಗಾಗಿ ಆಲ್ಟರ್ನೇಟ್ ನಾವು ಪ್ಲಾನ್ ಎ ಬಿ ಸಿ ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಒಂದು ವೇಳೆ ಅಲ್ಲಿ ಇತ್ತು ಅಂದ್ರೂ ಕೂಡ ನೀವು ಯಾರು ಕೂಡ ಅಯ್ಯೋ ಅಷ್ಟು ದೂರ ಅದ ಅಂತ ಯಾರು ಅನ್ಬಾರ್ದು. ಸೊ ಹಾಗಾಗಿ ಅಲ್ಲಿಗೂ ಬರಬೇಕು, ಇಲ್ಲಿಗೂ ಬರಬೇಕು, ಎಲ್ಲ ರೀತಿಯಿಂದ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಮತ್ತು ಹೆಣ್ಮಕ್ಳು ಕಾರ್ಯಕ್ರಮ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಏನಂತಾರೆ, ಈ ನೂರಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಕ್ಕಂಥ ಬಟ್ಟೆಯನ್ನು ಹಾಕೊಂಡ್ರೆ ಸ್ವಲ್ಪ ಯೋಗ ಮಾಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಪರಿವಾರದವ್ರಿಗೂ ಕೂಡ ತಿಳಿಸಿ, ಎಲ್ಲರೂ ಕೂಡ ಲಿಂಕನ್ನು ತುಂಬಿದ್ದೀರಿ. ಸೊ ಇನ್ನೂ ಹೆಚ್ಚಿನ ಆ ಲಿಂಕನ್ನು ನಾನು ಯಾಕೆ ಮಹತ್ವ ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಹೆಸರು ಭಾರತ ಸರ್ಕಾರದಲ್ಲಿ ದಾಖಲಾರ ಆಗುತ್ತೆ. ಹಿರೇಮಠ ಸಂಸ್ಥಾನದ ಒಂದು ಸಂಯುಕ್ತ ಆಶ್ರಯದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ 1,000 ಜನ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ದಾಖಲಾರ ಆಗಬೇಕು. ಹಾಗಾಗಿ ಈಗ 500 ಆಗಿದೆ. ಸಾಯಂಕಾಲ ತನಕ ಅವರು ಕೂಡ ಜೋರು ಹಚ್ಚಿದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದನೆ ಸಿಗ್ತಾ ಇದೆ. ಸೊ ಹಾಗಾಗಿ ಕೇವಲ ಅಪ್ಪವ್ರು ಹೇಳಿದ್ರು 5:30 ಒಳಗಡೆ ಬಂದು ಒಂದ್ ಕಡೆ ಸ್ಲೀಪರ್ ಅನ್ನ ಇಟ್ಟು ನೇರವಾಗಿ ಒಳಗಡೆ ಒಂದ್ ಕಡೆ ಭಾಗಕ್ಕೆ ಹೆಣ್ಮಕ್ಳು, ಇನ್ನೊಂದ್ ಕಡೆ ಗಂಡ್ಮಕ್ಳು, ಮುಂಭಾಗದಲ್ಲಿ ಕಾರ್ಪೆಟ್. ಅಪ್ಪವ್ರು ಹೇಳಿದಂಗೆ ವೇದಿಕೆ ಮೇಲೆ ಯಾವ ವ್ಯಕ್ತಿ ಕೂಡ ಇಲ್ಲ. ಪೂಜ್ಯರು ಇರ್ತಾರೆ, ವಚನಾನಂದ ಸ್ವಾಮೀಜಿ ಇರ್ತಾರೆ, ಭವರ್ಲಾರೆ ಇರ್ತಾರೆ, ಅನಂತ ಪಿದಾಕರ್ ಇರ್ತಾರೆ. ಎಷ್ಟೋ ಜನ ವೇದಿಕೆಯಲ್ಲಿ ಇರ್ತಾರೆ. ಬಾಕಿಯವರೆಲ್ಲರೂ ಕೂಡ ಯೋಗ ಸಾಧಕರು ಕೆಳಗಡೆ ಕೂತ್ಕೊಂಡು ಯೋಗ ಮಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅವತ್ತೆಲ್ಲರೂ ಕೂಡ 6ರಿಂದ 8 ಗಂಟೆವರೆಗೂ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಮಠದ ಸದ್ಭಕ್ತರಾಗಿ ಮತ್ತು ಯೋಗ ಆಸಕ್ತರಾಗಿ ನೀವು ಭಾಗವಹಿಸಬೇಕು. ಮತ್ತು ನಿಮ್ಮ ಪರಿವಾರದ ಎಲ್ಲ ಸದಸ್ಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯರ ಒಂದು ಈ ಭಾಗದ ಮಠದ ಏನು ಕೀರ್ತಿ ಇದೆಯೋ ಅದು ಇನ್ನಷ್ಟು ಹೆಚ್ಚೆಚ್ಚು ಆಗಬೇಕು. ಆ ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದಿದೆ ಅಂತ ಹೇಳ್ತಾ, ಇಷ್ಟೊತ್ತು ಅಪೂರ್ವ ಪ್ರವಾಸ ಬಂದು ಅವರು ಟೈರ್ಡ್ ಆಗಿದ್ದಾರೆ. ಸೊ ಅವ್ರು ಮತ್ತೆ ಬೇರೆ ಬೇರೆ ಪ್ರವಾಸ ಇದೆ. ಸೊ ಅದು ಮತ್ತು ನಾವು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಸಮಯದ ಒಂದು ಬಿಡು ಮಾಡ್ಕೊಂಡು ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ಸೊ ಪೂಜ್ಯರಿಬ್ಬರು ಕೂಡ ನಮ್ಮ ಸೌಭಾಗ್ಯ. ನಾನು ಅದೇ ಹೇಳಿದೆ, ಇಂಥ ಒಂದು ಕಾರ್ಯಕ್ರಮ ನಾವು ಇಡೀ ಕರ್ನಾಟಕದಲ್ಲಿ ಇಲ್ಲ ಆಗ್ತಾ ಇದೆ ಅಂತಂದ್ರೆ ಯೋಗಾನುಯೋಗದಿಂದ ಕೂಡಿಕೊಂಡು ಇಲ್ಲಿ ಬಂದಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇದು ನಮ್ಮ ಯೋಗ ಅಂತ ಹೇಳಿ ತಿಳ್ಕೊಂಡು, ಅದಕ್ಕೆ ಈ ಸರಿ ಭಾರತ ಸರ್ಕಾರದ ಯೋಗದ ಥೀಮ್ ಏನಿದೆ ಅಂದ್ರೆ ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ. ಪ್ರತಿ ವರ್ಷ ಒಂದು ಟೈಟಲ್ ಕೊಡ್ತಾರೆ, ಯೋಗ ಸ್ವಂತಕ್ಕಾಗಿ ಮತ್ತು ಸಮಾಜಕ್ಕಾಗಿ ಅಂತ ಹೇಳ್ಬಿಟ್ಟು. ಕಳೆದ ವರ್ಷ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರಿನ ಅರಮನೆ ಮೈದಾನದಲ್ಲಿ ಮಾಡಿದ್ರು. ಈ ವರ್ಷ ಜಮ್ಮು ಕಾಶ್ಮೀರದಲ್ಲಿ ಭಾಗವಹಿಸ್ತಾರೆ. ಸೊ ಹಾಗಾಗಿ ಅದರ ಪ್ರಚಾರಾರ್ಥವಾಗಿ 14ನೇ ತಾರೀಕು ಕಾರ್ಯಕ್ರಮ, ಅದಾದ್ಮೇಲೆ ಮತ್ತೆ ಅಪ್ಪೂರಲ್ಲಿ ಮಠದಲ್ಲಿ ಕೂಡ ಕಾರ್ಯಕ್ರಮನ ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮ ಯಾವುದು ಕೂಡ ಇಲ್ಲಿ ತನಕ ಹಿನ್ನಡೆ ಆಗಿಲ್ಲ, ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಯಾಕೆಂತಂದ್ರೆ ಇದು ನಡೆದಾಡುವ ದೇವರ ಒಂದು ಸಾನ್ನಿಧ್ಯದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ನೀವೆಲ್ಲರೂ ಶುಭ ಹಾರೈಕೆ ಇರಲಿ, ಮಳೆ ಆಗದೆ ಇರಲಿ ಅವತ್ತು ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಆನ್ಲೈನ್ ಲಿಂಕ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಇಲ್ಲೊಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಶರಣು ಶರಣಾರ್ಥಿ ಹೇಳಿ ಮಾತಾಡ್ತೀನಿ. ಈಗ ಕೊನೆಯದಾಗಿ ಪೂಜ್ಯರ ಆಶೀರ್ವಚನ ಇರ್ತದೆ. ಇದಕ್ಕೆ ಹೆಚ್ಚಿನ ಪ್ರಚಾರ ಪ್ರಸಾರ ಕೊಟ್ಟವರು ನಮ್ಮ ಸುರೇಶ್ ಕನ್ಸೆಕ್ಟರ್ ಇದ್ದಾರೆ, ಅವರಿಗೆಲ್ಲ ಚಪ್ಪಾಳೆ ತಟ್ಟಿ. ಅದೇ ರೀತಿ ಈಗಾಗಲೇ ನೀವೆಲ್ಲರೂ ಪಾಲಿಕೆಯಲ್ಲೇ ವಾಸಿಸ್ತೀರಿ. ಹೆಚ್ಚಿನ ಸಂಖ್ಯೆ ಇದಕ್ಕೆ ಬರಂಗ ನೀವೇ ಆ ವಾತಾವರಣ ಮಾಡಿರಿ. ಅವ್ರು ಭಾಳ ಒಳ್ಳೆಯ ಮಾತುಗಳು ಹೇಳಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಂಗ ಎಲ್ಲರೂ ಬಿಳಿ ಸಮವಸ್ತ್ರ ಹಾಕ್ಕೊಂಡು 5:30ಕ್ಕೆ ಮನೆಯಿಂದ ಬಿಟ್ಟು 5:40 ಒಳಗಡೆ ಆಶ್ರಮದಾಗ ಇರಬೇಕು. ವಿಶೇಷವಾಗಿ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಆಗಿರ್ತಕ್ಕಂಥ ನಮ್ಮ ಗಣಪತಿ ಬಾಗ್ಲೂರು ಅವ್ರದ್ದು ಒಳ್ಳೆ ಟೀಮ್ ಇದೆ. ರಾಜಗಿರಿ ಸರ್ 5-6 ಗ್ರೂಪಿಗೆ ಹಾಕಿದೆ. ಹಾಂ, ಅವ್ರದ್ದು ಒಳ್ಳೆ ಟೀಮ್ ಇದೆ. ಮತ್ತು ಅಲ್ಲೇ ನಮ್ಮ ಆಶ್ರಮ ಹತ್ತಿರನೇ ಅಲ್ಲೆಲ್ಲ ಮನೆಗಳಿದೆ. ನಮ್ಮ ಸಂಗಮೇಶ್ ಬಿರಾದರ್ ಅನ್ನೋರು ಇರ್ಬೋದು, ಅನೇಕರದೆಲ್ಲ ಇದೆ. ಹೀಗಾಗಿ ನಮ್ಮ ದಾಬಶೆಟ್ಟಿ ಸರ್ ಅವರು ಚಲೋ ಇದು ಇದೆ. ಹೀಗಾಗಿ ಅವರೆಲ್ಲರೂ ಹೆಚ್ಚಿನ ಇದಕ್ಕೆ ಶಕ್ತಿ ಹಾಕ್ತಾರೆ. ಏನು ನೀವು 1,000 ಅಲ್ಲಿದ್ರೆ ಅದಕ್ಕಿಂತ ಹೆಚ್ಚೇ ಹೋಗ್ತದೆ, 100%. ಹೀಗಾಗಿ ಅದಕ್ಕೆ ಹೆಚ್ಚಿನ ರೀತಿಯಿಂದ
ಎಲ್ಲರೂ ಇದಕ್ಕೆ ಶಕ್ತಿ ಹಾಕ್ರಿ. ಯಾಕಂದ್ರೆ ಇಡೀ ದೇಶನೇ ಈ ಒಂದು ಚಾನಲ್ಲು ಇದನ್ನೆಲ್ಲ ನೋಡ್ತಾರೆ. ಇದರದಿಂದ ಮಕ್ಕಳಿಗೆ ಒಂದು ಅನುಕೂಲ ಆಗ್ತದೆ. ಮತ್ತು ವಿಶೇಷ ಅಂದ್ರೆ ನಮ್ಮ ಜಗತ್ತನ್ನು ಅನೇಕ ರಾಷ್ಟ್ರಗಳು, ಹೆಚ್ಚಿನ ರಾಷ್ಟ್ರಗಳು 21ನೇ ತಾರೀಕಿಗೆ ಯೋಗ ಮಾಡ್ತಾ ಇದ್ದಾರೆ. ಆ ಯೋಗವನ್ನು ಇಡೀ ಜಗತ್ತಿಗೆ ಒಂದು ಭಾರತದ ಘನತೆ ಗೌರವ ಹೆಚ್ಚಿಸಿದ ಕೀರ್ತಿ ಅದು ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ಸಲ್ತಿದೆ. ಅವರು ಈ ಪ್ರತಿ ವರ್ಷ ಕರ್ನಾಟಕ ಮೈಸೂರು ಬಂದರು, ಹಿಂಗೊಂದೊಂದು ವರ್ಷಕ್ಕೆ ಒಂದೊಂದು ಕಡೆ. ಈ ಸರ್ತಿ ಜಮ್ಮು ಕಾಶ್ಮೀರಕ್ಕೆ ಮಾಡೋದಂದ್ರೆ ಅಪ್ಪೋರು ಭಾಳ ನಕ್ಕೂರು. ಜಮ್ಮು ಕಾಶ್ಮೀರ ಅಂದ ತಕ್ಷಣ ಅಂದ್ರೆ ನಮ್ಮ ದೇಶದ ಬಗ್ಗೆ ಎಷ್ಟು ಆ ಒಂದು ಕಳಕಳಿ ಗೌರವ, ಅದು ನಮ್ಮ ದೇಶದ ಪ್ರತಿಯೊಬ್ಬರಿಗೆ ಅದು ಒಂದು ರೀತಿ ಮತ್ತಿಷ್ಟು ನಮ್ಮದು ಅಂಬುದು ತೋರಿಸ್ಕೊಡ್ತದೆ. ಆ ಒಂದು ಇದನ್ನು ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಕ್ಕಂಥದ್ದು ಭಾಳ ಎಲ್ಲರಿಗೂ ಅದು ಖುಷಿ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ದೊಡ್ಡ ಸಾಹಿತಿಗಳು ನಮ್ಮ ಕಲ್ಯಾಣರಾವ್ ಪಾಟೀಲ್ರು ಬಂದಿದ್ದಾರೆ. ಮತ್ತು ನಮ್ಮ ಇತ್ತೀಚೆಗೆ ನಮ್ಮ ಶ್ರೀಕಾಂತ್ ಬಿರಾದರನ್ನು ಕೌಟ ಅವರು ಇಡೀ ಬಿರಾದರ್ ಪರಿವಾರದವರು ಎಲ್ಲರೂ ಆಗಮಿಸಿದ್ದಾರೆ. ಮೊನ್ನೆ ತಾನೇ ಅವರಿಗೆ ನಿವೃತ್ತಿ ಆಗಿದೆ. ಆದರೆ ಅವ್ರಿಗೆ ನೋಡಿದ್ರೆ ಅವ್ರು ರಿಟೈರ್ಡ್ ಅನ್ಸಲ್ಲ. ಅವರು ದಿನ ಮತ್ತೊಬ್ಬರು ಮದಿನೇ ಈಗ 50ನೇ ಸಂಭ್ರಮ. ಅದೇ ಅಂದ್ರೆ ಮದುವೆ ವಾರ್ಷಿಕೋತ್ಸವ ಐತೆ. ಶ್ರೀಕಾಂತ್ ಬಿರಾದರ್ ಅವರು ಭಾಳ ಅದ್ಭುತ ಪ್ರತಿಭೆ. ಬೀದರ್ ರಂಗಮಂದಿರ ಏನೇ ಕಾರ್ಯಕ್ರಮ ಇದ್ದರೆ ಅವ್ರದೇ ಕಲೆ ಇರ್ತದೆ, ವೇದಿಕೆ ಮತ್ತೊಂದು. ಅವರು ದಿನ ಯೋಗ ಎಲ್ಲ ಮಾಡ್ತಾರೆ. ಅವ್ರದ್ದು ಒಳ್ಳೆ ಟೀಮ್ ಇದೆ ಸರ್. ನೀವು ಎಲ್ಲ ಲಿಂಕ್ ನಿಮಗೆ ಕಳಿಸ್ತಾರೆ, ರಿಜಿಸ್ಟ್ರೇಷನ್ ಮಾಡಿಸಿ ನೀವು ಹೆಚ್ಚಿನ. ಯಾಕಂದ್ರೆ ನಿಮ್ಮ ಕೈದಾಗ ಕಲ್ತಿನ ವಿದ್ಯಾರ್ಥಿಗಳು ಸಾಕಷ್ಟು ಇದ್ದಾರೆ. ಪಾಟೀಲ್ ಸರ್ ತಾವು ರಿಜಿಸ್ಟ್ರೇಷನ್ ಅಟ್ ಮಾಡಿಸ್ರಿ. ಯಾರು ಇಲ್ಲಿ ಸಮೀಪದ ಅವ್ರು ಇದು ಆಗ್ತಾರೆ. ಈ ಕೊನೆಯದಾಗಿ ಪೂಜ್ಯರಿಂದ ಆಶೀರ್ವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಇವತ್ತು ನಿಜವಾಗಿಯೂ ಭಾರತೀಯರ ಉಸಿರೇ ಯೋಗ. ನಮ್ಮ ಒಂದು ಕಾಲಕ್ಕೆ ನಾವೆಲ್ಲ ಪ್ರತಿಯೊಬ್ಬರು ಯೋಗಕ್ಕೆ ಭಾಳ ಮಹತ್ವ ಕೊಡ್ತಿದ್ವಿ. ಮಧ್ಯದಾಗ ಒಂದು ಸ್ವಲ್ಪ ಎಲ್ಲರಿಗೂ ಮದುವಾಗಿದೆ. ಅದನ್ನು ಪುನಃ ಆ ರಾಮದೇವ್ ಬಾಬಾ ಅವರ ಮೂಲಕ ಈ ಭಾರತಕ್ಕಲ್ಲ ಇಡೀ ವಿಶ್ವಕ್ಕೆ ಅದೊಂದು ರೋಮಾಂಚನ ರೀತಿಯಲ್ಲಿ ಪ್ರಚಾರ ಪ್ರಸಾರ ಆಯಿತು. ಅಲ್ಲಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಯೋಗ ಮಾಡ್ತಾಯಿದ್ದಾರೆ. ಮತ್ತು ಅದರಿಂದ ಭಾಳ ಒಳ್ಳೆಯ ಪರಿಣಾಮವೂ ಇದೆ. ಮತ್ತು ಹಿಂದಿಗಿಂತಲೂ ಇಂದು ಯೋಗ ಭಾಳ ಅವಶ್ಯಕ. ಹಿಂದೇನಿತ್ತು, ಹುಟ್ಟೋದು, ಬೀಸೋದು, ನೀರು ತರೋದು, ಸೇದೋದು ಇವೆಲ್ಲ ಇತ್ತು. ಈಗ ಅವೆಲ್ಲ ಸ್ಟಾಪ್ ಆಗ್ಯಾವ. ನೀವು ಚಟ್ನಿ ಬೇಕಾದ್ರೆ ಬಟನ್ ಹಾಕ್ತೀರಿ, ಚಟ್ನಿ ತಯಾರೇ. ಹಿಂಗೆ ಪ್ರತಿಯೊಂದು ನೀರು ನಲ್ಲಿ ತಿರ್ಸಲು ನೀರು ಬರ್ತದೆ. ಹಿಂಗೆ ದೈಹಿಕ ಶ್ರಮನೇ ಇರುವ ಸಲುವಾಗಿ ರೋಗಗಳ ಆಕ್ರಮಣ ನಮ್ಮ ಮೇಲೆ ಆಗ್ತಾಯಿದೆ. ಆ ದೃಷ್ಟಿಯಿಂದ ಯೋಗ ಇವತ್ತು ಭಾಳ ಅವಶ್ಯಕ. ಅದೆಲ್ಲ ದೈಹಿಕ ಶ್ರಮ ಇರ್ತಿತ್ತು ಅಂದ್ರೆ ಅದು ಆಟೋಮೆಟಿಕ್ ಯೋಗ ಆಗ್ತಿತ್ತು. ಯೋಗದಲ್ಲಿ ಅದೇ ಹೇಳ್ತಾರೆ, ಹಿಂಗೆ ಮಾಡಿ ಹಿಂಗೆ ಮಾಡಂತ. ಅವಾಗ ಹಿಂಗೆ ಬೀಸೋದಿತ್ತು, ಹಿಂಗೆ ಕುಟ್ಟೋದಿತ್ತು. ಈ ಕೈ ಮ್ಯಾಲ ಮಾಡಿ ಎಲ್ಲ ನಾವು ಏನೇನು ನಾವು ಮರ್ತು ಕೊಟ್ಟೀವಿ ಅದೇ ಪುನಃ ಈ ಯೋಗದ ಮೂಲಕ ಅದು ಜಾಗೃತಿಯನ್ನು ಆಗ್ತದೆ. ನಾನು ಸುಮಾರು ವರ್ಷಗಳಿಂದ ವಾಕಿಂಗ್ ಅಷ್ಟೇ ಮಾಡ್ತಿದ್ದೆ, ಯೋಗ ಮಾಡ್ತಿರ್ಲಿಲ್ಲ. ಈಗ ಒಂದು 4 ವರ್ಷದಿಂದ ಯೋಗ ಒಂದು 40 ನಿಮಿಷ 45 ನಿಮಿಷ ಪ್ರತಿನಿತ್ಯ ತಪ್ಪಲಾರ್ದೇ ಯೋಗ ಮಾಡ್ತೀನಿ. ಮತ್ತು ಸ್ವಲ್ಪ ವಾಕಿಂಗ್ನು ಮಾಡ್ತೀನಿ.
ಅಲ್ಲಿಂದ ಹಿಡ್ಕೊಂಡು ನಮ್ಮ ಆರೋಗ್ಯ ಮತ್ತಿಷ್ಟು ಈ ಶುಗರ್ನು ಭಾಳ ನಿಯಂತ್ರಣ ಬಂದದ ಅದಕ್ಕಿಂತಲೂ ಹೀಗಾಗಿ ಯೋಗ ಪ್ರತಿಯೊಬ್ಬರು ಮಾಡಬೇಕು. ಮತ್ತು ಯಾರು ದಪ್ಪ ಇರ್ತಿರಲ್ಲ ಅವ್ರು ಮೊದಲು ಮಾಡಬೇಕು. ಯಾಕಂದ್ರೆ ಇದು ಎಲ್ಲರಿಗೂ ಅದ. ತೆಳ್ಳಗಿದ್ದವರು ದಪ್ಪ ಆಗಲಾರ್ದಂಗೆ ಕಂಟ್ರೋಲ್ ತೆಳ್ಳಗಿದ್ದವರು ದಪ್ಪ ಆಗಲಾರ್ದಂಗೆ ಕಂಟ್ರೋಲ್ ಮಾಡ್ತಾರೆ. ಮತ್ತು ದಪ್ಪ ಇದ್ದವರು ತೆಳ್ಳಗೆ ಆಗ್ತಾರೆ. ಇದು ನಿಯಂತ್ರಣ ಮಾಡ್ತದೆ. ಅದಕ್ಕೆ ಪ್ರತಿಯೊಬ್ಬರಿಗೂ ನೀವು ಎಷ್ಟೇ ಬ್ಯುಸಿ ಇದ್ರೂ ಒಂದು ಅರ್ಧ ತಾಸದಿಂದ ಒಂದು 45 ನಿಮಿಷದ ತನಕ ನೀವು ಯೋಗಕ್ಕೆ ಪ್ರತಿನಿತ್ಯ ಮಹತ್ವ ಕೊಡಬೇಕು. ಅವ್ರು ಒಂದು ದಿವಸ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅನ್ನೋದು ಅದನ್ನು ಜಾಗೃತಿ ಮೂಡಿಸ್ಬೇಕು, ಅದನ್ನು ವಾತಾವರಣ ಕ್ರಿಯೇಟ್ ಮಾಡಬೇಕು ಅನ್ನೋ ಅದರಲ್ಲಿ ಉದ್ದೇಶ ಇರ್ತದೆ. ಅವತ್ತು ಒಂದು ದಿವಸ ಮಾಡಿದ್ರೆ ನಾವು ಯೋಗ ಮಾಡಿದೆವು ಅಂತ ಅಂದರೆ ಯೋಗ ಅಲ್ಲದು. ನಿಮ್ಮ ದಿನಚರಿಯಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ನಿಮ್ಮ ನಿತ್ಯ ನಿಯಮದಲ್ಲಿ ಅದು ಅಡಾಪ್ಟ್ ಮಾಡ್ಕೋಬೇಕು. ನಾನೊಮ್ಮೆ ಇಲ್ಲಿ ಸಂತಪುರ ಅಂತದ, ಆ ಸಂತಪುರದಿಂದ ಆ ಕಡೆ ಸಂತೆ ಆಗ್ತಲ್ಲ ರವಿವಾರ ಅಲ್ಲಿ ಹೋಗ್ತಿದ್ದ. ಆ ಕಡೆ ಹಳ್ಳಿ ಜನ ಎಲ್ಲ ಬಂದು ಸಂತೆ 3 ಗಂಟೆ 4 ಗಂಟೆ ಸುಮಾರಿತ್ತು. ಒಂದು ಜೀಬಿನ ಜನ ಕುಂತೀವಿ. ಎಷ್ಟು ಕುಂತಿರು ಅಂದ್ರೆ ಒಂದು ಜೀಬಿನ ಕೊಡದೆ 15 ಜನ ಕೂಡ್ತಾರೆ. ಆದ್ರೆ 15 ಜನ ಕೂಡ ಜೀಬಿನ 85 ಜನ ಕುಂತೀವಿ. ಮ್ಯಾಲ ಕೆಳಗ ಹಿಂದ ಮುಂದೆ ಕಾಣಿಸಲ್ಲ. ಮ್ಯಾಲೆಲ್ಲ ಕುಂತಿರು. ಹಳ್ಳಿ ಜನ ಕಾಪಿ ಮೇಲೆ ಕುಂತಿರು, ಮುಂದೆ ಇದು ಇರ್ತಲ್ಲ ಅದ್ರ ಮೇಲೆ ಕುಂತೀವಿ, ಎಲ್ಲರ ಮೇಲೆ ಕುಂತೀವಿ. ನಮ್ಮ ಡ್ರೈವರಿಗೆ ಹೇಳ್ದೆ, ನಾಗರಾಜ್ ಇದ್ದ, ಇವನೇ ಜರ ಅಲ್ಲಿ ಹೋಗಿ ನೋಡಪ್ಪ, ಡ್ರೈವರ್ ಸೀಟ್ ಮೇಲೂ ಕುಂತಾರೆ ನೋಡು. ಇವಾಗ ಹೋಗಿ ನೋಡಿದ್ರು ಸಂಜೆಗಿನ ಡ್ರೈವರ್ ಸೀಟ್ ಒಂದು 1.5 ಫೀಟ್ ಇಲ್ಲ ಇತ್ತು. ನನಗೂ ಅನ್ನಿಸ್ತು, ನಮ್ಮ ಜೀವನದಾಗ ಎಷ್ಟೋ ಬಿಸಿ ಇರ್ತೀವಿ. ಆದರೆ ಈ ಡ್ರೈವರ್ ಸೀಟ್ ಬಿಟ್ಟಾಗ ಒಂದು 30 ನಿಮಿಷ ನಾವು ಯೋಗಕ್ಕೆ ಬಿಟ್ಟು ನಮ್ಮ ಆರೋಗ್ಯ ಎಷ್ಟು ಪ್ರಗತಿ ಆಗ್ತದೆ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಳೋದು ನಮ್ಮ ಧರ್ಮ ಅದ, ನಮ್ಮ ಕೈದಾಗದ. ಅದಕ್ಕೆ ಇದಕ್ಕೆ ಯಾರು ಅಲಕ್ಷ್ಯ ಮಾಡಬೇಡ್ರಿ. ಮತ್ತು ಇದೊಂದು ಸವಾಲು ಅಂತ ತಗೋರಿ. 14ನೇ ತಾರೀಕಿಗೆ ಬೆಳಗ್ಗೆ 6 ಗಂಟೆಗೆ ಇರ್ಬೇಕು. ಬೆಳಗ್ಗೆ 5:15 ನೀವು ಅಲ್ಲಿ ಎಲ್ಲರೂ ಉಪಸ್ಥಿತ ಇರಬೇಕು. ಇದ್ದು ಆ ಯೋಗ ಬಾಲ್ಕಿಯಲ್ಲಿ ಯೋಗ ಯಶಸ್ವಿ ಮಾಡಿದ್ರೆ ಅದು ಚನ್ನಬಸವ ಪಟ್ಟದೇವರ ಅಂತರಂಗ ಆತ್ಮಕ್ಕೆ ಅದು ಶಾಂತಿ ಸಿಗ್ತದೆ. ಅದು ನೀವೆಲ್ಲರೂ ಒಂದು ಸವಾಲನ್ನು ಸ್ವೀಕಾರ ಮಾಡಿ ನಿಮ್ಮ ಸುತ್ತಮುತ್ತ ಇರೋರು ಎಲ್ಲ ಟೀಚರ್ ಇದ್ರಿ, ಲೋಕಲ್ನು ಭಾಳ ಜನ ಇದ್ರಿ, ನಿಮ್ಮ ಓಣ್ಯಾಗ ನಿಮ್ಮ ಇದ್ರಾಗ ನಿಮ್ಮ ಮಕ್ಕಳಿಗೆ ದೊಡ್ಡವರಿಗೆ ಅವ್ರ ಪರಿವಾರ ಸಮೇತ ಬರ್ಬೇಕಂತ ಹೇಳ್ತಾರೆ. ಅದಕ್ಕೆ ಎಲ್ಲರಿಗೂ ಮತ್ತು ಆಜು ಬಾಜುದವ್ರಿಗೆ ಕರ್ಕೊಂಡು ಬಾ ಅಂದ್ರೆ ಪರಿವಾರದವ್ರಿಗೆ ಕರ್ಕೊಂಡು ಬಂದರೆ ಆಜು ಬಾಜು ಬರ್ತಾರೆ. ಅದಕ್ಕೆ ಎಲ್ಲರಿಗೂ ಕರ್ಕೊಂಡು ಅವ್ರು 1,000 ಅಲ್ಲತ್ತಾರೆ. 1,000 ಭಾಳ ಕಡಿಮೆ. 2,000 ಗುರಿ ಇಟ್ಕೊಂಡು ನೀವೆಲ್ಲರೂ 2,000 ಗುರಿ ಇಟ್ಕೊಂಡ್ರೆ ಅದು ಆಶ್ರಮ ಪೂರ್ಣ ಪ್ಯಾಕ್ ಆಗಬೇಕು. ಅಂಥ ಒಂದು ಯೋಗ ಅದು ಭಾಳ ಮಹತ್ವದ. ಅದು ಇಡೀ ಇವತ್ತೆಲ್ಲ ಭಾರತದಲ್ಲಿ ಯೋಗ ಡೇ 21 ತಾರೀಕಿಗೆ ಅದ. ಅದು ಅವತ್ತೆಲ್ಲ ಕಡೆ ಇರ್ತದೆ ಅಂತ ತಿಳ್ಕೊಂಡು ಅವ್ರು 14ನೇ ತಾರೀಕಿಗೆ ಹಾಕ್ಕೊಂಡಿದ್ದಾರೆ. ಮತ್ತು ವಚನಾನಂದ ಸ್ವಾಮಿಗಳಂದ್ರೆ ದೊಡ್ಡ ಯೋಗ ಗುರು ಅಂತೆ, ಅವರಿಗೆ ಶ್ವಾಸ ಗುರು ಅಂತೆ ಅವ್ರ ಹೆಸರು. TV9ನಲ್ಲಿ ಇದರಲ್ಲಿ ಭಾರಿ ಪ್ರಚಾರ ಇತ್ತು. ಈಗ ನಮ್ಮಂಗೆ ಒಂದು ಮಠಾಧೀಶರು ಗುರುವಾಗ್ಯಾರ. ಅವ್ರು ಬರ್ತಾರಂದ್ರೆ ನಮಗಂತೂ ಹಂಡೆ ಹಾಲು ಕುಡಿದಷ್ಟು ಖುಷಿ ಆಗ್ಯದ, ಸಂತೋಷ ಆಗ್ಯದ. ಮತ್ತು ಗೌರ್ಲಾಲ್ ಅವರು ನಮ್ಮ ಕರ್ನಾಟಕದ ಮುಖ್ಯಸ್ಥರು, ಪತಂಜಲಿದು ಪ್ರಮುಖರದ ಕಾಣಿಸ್ತದೆ. ಅವರು ಬರ್ತಾ ಇದ್ದಾರೆ. ಭಾಳ ದೊಡ್ಡ ವ್ಯಕ್ತಿಗಳಿದ್ದಾರೆ. ಅದಕ್ಕೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಿರಿ, ನಾವು ಪ್ರಾರ್ಥನೆ ಮಾಡಿರಿ. ಮೇಘರಾಜ 2 ತಾಸು ಇದು ಬಟ್ಟೆ ಕೊಡ್ತಾನೆ, ಪ್ರಾರ್ಥನೆ ಮುಟ್ಟೆ ಮಾಡ್ತಿದ್ದ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಈ ಯೋಗ ಕಾರ್ಯಕ್ರಮ ಏನು ಹಾಕ್ಕೊಂಡಿದ್ದಾರೆ ನಮ್ಮ ಈ ಫೌಂಡೇಶನ್
ಸೂರ್ಯ ಫೌಂಡೇಶನ್ ಸೂರ್ಯ ಫೌಂಡೇಶನ್ ಮೂಲಕ ಏನು ಹಾಕ್ಕೊಂಡಿದಾರ ಅದನ್ನು ಯಶಸ್ವಿ ಮಾಡಿ ಒಳ್ಳೆಯದಕ್ಕೆ ನಾವು ಯಾರೇ ಮಾಡಿದ್ರು ಒಳ್ಳೆಯದಕ್ಕೆ ನಮ್ಮ ಬೆಂಬಲ ಕೊಡೋದು ನಮ್ಮ ಧರ್ಮ ಇರ್ತದೆ, ನಮ್ಮ ಇದು ಇರ್ತದೆ. ಅದಕ್ಕೆ ಒಳ್ಳೆಯ ಕಾರ್ಯದ ಸರ್ವರು ಬೆಂಬಲ ಕೊಟ್ಟು ಅವತ್ತು ಲಸಿಕಿನಾಗ 5 ಗಂಟೆಗೆ ಎದ್ದು 5:30 ತನಗಿಂದೆಲ್ಲ ಮುಂಜಾನೆ ಕ್ರಿಯೆ ಮಾಡಿ 5:30 ಕರೆಕ್ಟ್ ಆಶ್ರಮದಾಗ ಇರಂಗ ನೀವೆಲ್ಲರೂ ಬರ್ರಿ ಅಂತ ಹೇಳಿ, ನೀವು ಬರೋದಷ್ಟೇ ಅಲ್ಲ, ನೀವೆಲ್ಲ ಸುತ್ತಮುತ್ತಲಿನವ್ರಿಗೆ ನಿಮ್ಮ ಮನೆಗೆ ಮದುವೆ ತೊಟ್ಲು ಬಟ್ಲು ಇದ್ದು ಬರ್ರಿ ಬರ್ರಿ ಅನ್ನೋದು ಬರ್ರಿ ಅನ್ನೋದು ಬರ್ರಿ ಹಂಗೆ ಕರಿತೀರಲ್ಲ, ಹಂಗೆ ಇದನ್ನು ಎಲ್ಲರೂ ಕರೀರಿ. ಆ ಪ್ರಕಾರ ರಿಜಿಸ್ಟ್ರೇಷನ್ ಮಾಡಿಸ್ರಿ, ಎಲ್ಲರಿಗೂ ಇನ್ವೈಟ್ ಮಾಡಿರಿ. ಅದನ್ನು ಆಶ್ರಮ ತುಂಬ ಹೋಗಬೇಕು. ಆ ಒಂದು ಕಳಕಳಿ ಎಲ್ಲರಿಗೂ ಹೇಳಿ ಮತ್ತೊಮ್ಮೆ ನೀವು ಮಾಡೇ ಮಾಡ್ತೀವಿ ಅನ್ನೋ ವಿಶ್ವಾಸ ನಾವು ಮಾಡಿ ಮಾತನ್ನು ಮುಕ್ತಾಯ ಮಾಡ್ತೀನಿ. ಸರ್ವರಿಗೂ ಶರಣ. ಈಗ ವಚನ ಮಂಗಲ್ ನಡೀತದೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಕೌಟದ ಶಿಕ್ಷಕರಾಗಿರ್ತಕ್ಕಂಥ ನಿವೃತ್ತ ಶಿಕ್ಷಕರು ಶ್ರೀಕಾಂತ್ ಬಿರಾದರ್ ಬಂದು ಪೂಜ್ಯರಿಗೆ ಗೌರವ ಸಲ್ಲಿಸಬೇಕು. ಹಾಂ ಆಯ್ತು, ನೀವು ಅದಕ್ಕೆ ಶಾಲೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದು ಹಾಗೆ ಮಾಡಕ್ಕೆ ಬರೋದು. ಅದು ಹಣ್ಣಿಂದು ಫೋಟೋ ಇಳಿಸ್ತಾರೆ ಗಣ್ಯದಲ್ಲಿ ಭಾವನಾ ಇದನ್ನು ನೋಡಿ ಪಾಟೀಲ್ ಅಂಪೋರೆಲ್ಲ ಒಳಗಡೆ ಬರ್ತಾನೆ ಒಳಗಡೆ ಆಯ್ತು. ಸ್ವಲ್ಪ ಅವರು ರಂಜೇರಿಯವರು ಪ್ರವೀಣ್ ಸ್ವಾಮಿ ಇರ್ತಾರಲ್ಲ ದೇವರಾಜ್ ಸರ್ ಬಾಬು ಸರ್ ಇಲ್ಲೇ ಬಾಬು ಸರ್ ನಮಸ್ಕಾರ. ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿಯ ಧರ್ಮ. ವಿಷ್ಣುಗುರು ಬಸವಣ್ಣನವರಿಗೆ ಗುರು ಬಸವಣ್ಣನವರಿಗೆ ಬಸವಾದಿ ಶಿವಶರಣರಿಗೆ ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ